ಅಕಾಲಿಕ ಮಳೆಯ ಕಾರಣ ಸ್ಥಗಿತಗೊಂಡಿದ್ದ ರಾಮನಗುಳಿ ಸೇತುವೆ ನಿರ್ಮಾಣದ ಕಾರ್ಯ ಮತ್ತೆ ಪುನರ್ ಆರಂಭಗೊಂಡಿದ್ದು, ಕಾರವಾರ-ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಕಳೆದೊಂದು ವಾರದ ಹಿಂದೆ ಬಿದ್ದ ಮಳೆಯ ಕಾರಣ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗುತ್ತಿದ್ದ ಕಾಮಗಾರಿ ಸ್ಥಗಿತಗೊಂಡಿತ್ತು. ಸೇತುವೆ ನಿರ್ಮಾಣದ ಸಲುವಾಗಿ ನದಿಗೆ ಹಾಕಿದ ಮಣ್ಣು ಕೊಚ್ಚಿ ಹೋದ ಕಾರಣ ಕಾಮಗಾರಿಯ ವೇಗಕ್ಕೆ ಬ್ರೇಕ್ ಬಿದ್ದಂತಾಗಿತ್ತು. ಆದರೆ ಇದೀಗ ಮತ್ತೆ ನದಿಗೆ ಮಣ್ಣು ಹಾಕಿ ಒಂದು ವಾರದೊಳಗೆ ಸೇತುವೆಯ ಫೈಲಿಂಗ್ ಕಾರ್ಯವನ್ನ ನಡೆಸಲಾಗುತ್ತದೆ ಎಂದು ಮುಗ್ರೋಡಿ ಕನ್ಸ್ಟ್ರಕ್ಷನ್ನ ಹಿರಿಯ ಅಭಿಯಂತರ ಶಂಭುಲಿಂಗ ಶಾಸಕಿಗೆ ವಿವರಿಸಿದರು. ಯಾರಿಗೂ ಹಾನಿಯಾಗದಂತೆ ಸುರಕ್ಷತೆಯಿಂದ ತ್ವರಿತವಾಗಿ ಕಾಮಗಾರಿಯನ್ನ ನಡೆಸಿ ಎಂದು ಶಾಸಕರು ಅವರಿಗೆ ಅಗತ್ಯ ಸಲಹೆ ಸೂಚನೆಗಳನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯರಾದ ರಾಘವೇಂದ್ರ ಭಟ್, ರಾಘವೇಂದ್ರ ಶೆಟ್ಟಿ, ಕಾಶಿನಾಥ್ ನಾಯಕ್, ಸೇತುವೆ ನಿರ್ಮಾಣದ ಮೇಲ್ವಿಚಾರಕರಾದ ಪೃಥ್ವಿ, ಪ್ರಜಿತ್ ಸ್ಥಳದಲ್ಲಿ ಇದ್ದರು. ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರಿ ಬಡ ಹಾಗೂ ಮಧ್ಯಮ ವರ್ಗದ ಜನರು ಸಂಕಷ್ಟ ಅನುಭವಿಸುತ್ತಿದ್ರೆ ಸರ್ಕಾರ ಮಂದಿರ, ಮಸೀದಿ, ಹಿಂದೂ, ಮುಸ್ಲಿಂ ಭಾವನಾತ್ಮಕ ವಿಷಯಗಳನ್ನು ಮುಂದೆ ಇಟ್ಟುಕೊಂಡು ಜನರ ಲಕ್ಷ್ಯವನ್ನ ಬೇರೆ ಕಡೆ ಸೆಳೆಯಲು ಪ್ರಯತ್ನಿಸುತ್ತಿದೆ ಎಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇದರ ರಾಷ್ಟ್ರೀಯ ಅಧ್ಯಕ್ಷ ಸೈಯದ್ ಕಾಶಿಂ ರಸೂಲ್ ಇಲಿಯಾಸ್ ಹೇಳಿದ್ದಾರೆ. ಭಟ್ಕಳ ತಾಲೂಕಿನ ಆನ್ಫಾಲ್ ಸೂಪರ್ ಮಾರ್ಕೆಟ್ ಅಮೀನಾ ಹಾಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ದ್ವೇಷದ ವಾತಾವರಣವನ್ನ ಸೃಷ್ಟಿಸಲಾಗುತ್ತಿದೆ. ಕರ್ನಾಟಕದಲ್ಲಿ ಹಿಜಾಬ್, ಹಲಾಲ್, ಮುಸ್ಲಿಂ ಅಂಗಡಿ, ಟ್ಯಾಕ್ಸಿ, ಇದೀಗ ಶಿಕ್ಷಣದಲ್ಲಿಯೂ ದ್ವೇಷವನ್ನ ತುಂಬುವ ಕೆಲಸ ನಡೆಯುತ್ತಿದೆ. ಇದರಿಂದ ಬಹುಸಂಸ್ಕೃತಿಯ ದೇಶವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲದಂತಾಗಿದೆ. ಅಯೋಧ್ಯ ನಂತರ ಬೇರೆಲ್ಲಿಯೂ ಮಂದಿರ, ಮಸೀದಿ ವಿವಾದ ಮತ್ತೆ ತಲೆ ಎತ್ತೋದನ್ನ ತಡೆಯಲು 1991ರಲ್ಲಿ ಹೊಸ ಕಾಯ್ದೆಯನ್ನ ಜಾರಿಗೆ ತರಲಾಗಿತ್ತು. ಆದರೆ ಈಗ ಕಾಯ್ದೆಯನ್ನೇ ಗಾಳಿಗೆ ತೂರಿ ಜ್ಞಾನವ್ಯಾಪಿ, ಮಥುರಾ, ಶ್ರೀರಂಗಪಟ್ಟಣ, ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಮಂದಿರ, ಮಸೀದಿ ವಿವಾದಗಳನ್ನ ಹುಟ್ಟುಹಾಕುವ ಪ್ರಯತ್ನ ನಡೆಯುತ್ತಿದೆ. ಚುನಾವಣೆಯನ್ನ ಎದುರಿಸಲು ಸರ್ಕಾರದ ಬಳಿ ಯಾವುದೇ ಧನಾತ್ಮಕ ಕಾರಣಗಳು ಇಲ್ಲದೆ ಇರೋದೇ ಇದಕ್ಕೆ ಕಾರಣವಾಗಿದೆ ಎಂದರು. पहले जब सरकार थी यूपीए की, उस जमाने में तकरीबन 425-435 इस तरह का रसोई गैस का सिलेंडर हुआ करता था. आज 1000 से ऊपर हो गया. तो ये पेट्रोल के दाम हो या रसोई गैस के दाम हो, इसके वजह से जो इसेंशियल कमोडिटीज है, जो रोजमर्रा की चीजें हैं, उसके दाम भी आसमान से बातें कर रहे हैं, बहुत बढ़ गए. आम आदमी की ये रोजी रोटी का जिसका डेली वेजेस का काम है, जो मिडिल क्लास है, वो बहुत परेशान है. और दूसरी तरफ हम ये देखते हैं कि सरकार इन मुद्दों पर तवज्जो देने के बजाय, एसेंशियल कमोडिटीज को फराहम करने के बजाय, कल तक सरकार ये कह रही थी कि हम पूरे वर्ल्ड को फीड करेंगे और यहाँ से गेहूं जो है, वीट एक्सपोर्ट किया जा रहा था. अचानक एक्सपोर्ट को पाबंदी लगा दी गई, इसलिए कि यहाँ पर वीट का प्रोडक्शन कम होने की वजह से लोगों को समस्या आने लगी थी. ವೆಲ್ಫೇರ್ ಪಾರ್ಟಿಯ ರಾಜ್ಯಾಧ್ಯಕ್ಷ ತಾಹಿರ್ ಹುಸೇನ್ ಮಾತನಾಡಿ, ರಾಜ್ಯ ದೇಶಕ್ಕಾಗಿ ಹೋರಾಡಿ ಮಡಿದವರನ್ನ ಪಠ್ಯಪುಸ್ತಕದಲ್ಲಿ ಕಡೆಗಣಿಸುವ ಕೆಲಸವನ್ನ ಸರ್ಕಾರ ಮಾಡುತ್ತಿದೆ. ನೂತನ ಪಠ್ಯಕ್ರಮದ ಬಗ್ಗೆ ಒಬ್ಬೊಬ್ಬ ಮಂತ್ರಿ ಒಂದೊಂದು ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಶಾಲೆಯಲ್ಲಿ ಸೈಕಲ್ ವಿತರಣೆ ನಿಲ್ಲಿಸಲು ಸರ್ಕಾರ ಮುಂದಾಗಿದೆ ಎಂದು ಆರೋಪಿಸಿದ್ರು. ವೆಲ್ಫೇರ್ ಪಾರ್ಟಿಯ ಭಟ್ಕಳ ಘಟಕದ ಅಧ್ಯಕ್ಷ ಡಾಕ್ಟರ್ ನಸೀಂ ಖಾನ್, ಆಸಿಫ್ ಮೊದಲಾದವರು ಉಪಸ್ಥಿತರಿದ್ದರು. ಹಳಿಯಾಳ ಉಪನೋಂದಣಾಧಿಕಾರಿ ಕಚೇರಿ ಸಿಬ್ಬಂದಿಗಳು ಸಾರ್ವಜನಿಕರೊಂದಿಗೆ ತಾಳ್ಮೆಯಿಂದ ವರ್ತಿಸುತ್ತಿಲ್ಲ. ಇಲ್ಲಸಲ್ಲದ ಕಾರಣಗಳನ್ನು ನೀಡಿ ವಿವಾಹ ಹಾಗೂ ಭೂ ಸಂಬಂಧಪಟ್ಟ ನೋಂದಣಿ ಕಾರ್ಯಗಳಿಗೆ ಸುಖಾಸುಮ್ಮನೆ ಅಲೆದಾಡಿಸಿ ದಿನಗಟ್ಟಲೆ ಕಾಯಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿ ಪೊಲೀಸ್ ಠಾಣೆ ಎದುರೇ ಕೆಲಕಾಲ ಪ್ರತಿಭಟನೆ ನಡೆಸಿದ್ದಾರೆ. ಸರ್, ಈಗ ರಿಜಿಸ್ಟರ್ ಮ್ಯಾರೇಜ್ ಮಾಡಕ್ಕೆ ಹೋಗಿದ್ವಿ ನಾವು ಎಲ್ಲಿ ಹಳೆಯ ಸಬ್ ರಿಜಿಸ್ಟರ್ ಆಫೀಸ್. ಅವ್ರು ಏನಂತಾರ, ಪೊಲೀಸರಿಗೆ ಕರ್ಕೊಂಡ್ಬಂದು ಪ್ರೊಟೆಕ್ಷನ್ ಆಗಿ ಮಾಡ್ರಿ ಅಂತ. ಯಾಕೆ ಅವ್ರಿಗೆ ಗೊತ್ತಾರೆ. ಈಗ ಅವ್ರು ಅಲ್ಲಿಂದ ಅವ್ರೆ ಇಲ್ಲಿಗೆ ನಮ್ಗೆ ಕರ್ಕೊಂಡ್ಬಂದಾರೆ. ಎಲ್ರಿಗೂ ಪೊಲೀಸ್ ಸ್ಟೇಷನ್ ಬರ್ರಿ ಅಂತ. ಅದು ಏನಾಗಿತ್ತು ರಿಜಿಸ್ಟರ್ ಹುಡುಗರಿಗೆ. ಹಳಿಯಾಳ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಅನುಕಂಪದ ಆಧಾರದ ಮೇಲೆ ಎಫ್ಡಿಸಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಓರ್ವರು ಕಚೇರಿಗೆ ಆಗಮಿಸುವ ಸಾರ್ವಜನಿಕರೊಂದಿಗೆ ದುರಹಂಕಾರದಿಂದ ವರ್ತಿಸುತ್ತಾ ಸಬ್ ರಿಜಿಸ್ಟರ್ ಆಫೀಸರ್ ರಜೆ ಮೇಲೆ ಇದ್ದಾರೆ. ಅಷ್ಟೇ ಅಲ್ಲದೆ ನನ್ನದು ಸಹ ರಜೆ ಇದೆ ಎಂದು ಬಾಗಿಲಿನ ಮುಂಭಾಗದಲ್ಲಿ ಸರ್ವರ್ ಸಮಸ್ಯೆ ಇದೆ ಎಂಬ ಸೂಚನೆ ಹಾಕಿ ಬಾಗಿಲನ್ನು ಮುಚ್ಚಿಕೊಂಡು ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ ಎಂದು ತಿಳಿದುಬಂದಿದೆ.
ಎಲ್ಲ ದಾಖಲೆ ಪತ್ರಗಳಿದ್ದರೂ ಸಹ ವಿವಾಹ ನೋಂದಣಿ ಪ್ರಕ್ರಿಯೆಯನ್ನು ಒಂದೇ ದಿನದಲ್ಲಿ ಮಾಡಿಕೊಡದೆ ಸತಾಯಿಸುವ ಇವರ ವಿರುದ್ಧ ಸಾರ್ವಜನಿಕರು ಅಸಮಾಧಾನವನ್ನು ಹೊರಹಾಕಿದ್ದು, ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಕೂಡಲೇ ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಂಡು ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ಇತ್ತೀಚೆಗೆ ವಿವಾಹವಾಗಿ ಎಲ್ಲ ದಾಖಲೆ ಪತ್ರಗಳನ್ನು ಹೊಂದಿರುವ 2 ಕುಟುಂಬದವರನ್ನ ಬುಧವಾರ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಇಲ್ಲಸಲ್ಲದ ನೆಪಗಳನ್ನು ಹೇಳುತ್ತಾ ನೋಂದಣಿ ಮಾಡಿಕೊಳ್ಳಲು ಸತಾಯಿಸಿದ್ದಾರೆ. ನಂತರ ಅರ್ಜಿದಾರರು ತಮ್ಮ ವಕೀಲರೊಂದಿಗೆ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕೆಲ ಹೊತ್ತು ಪ್ರತಿಭಟನೆಯನ್ನ ನಡೆಸಿದ್ರು. ತದನಂತರ ಪಿಎಸ್ಐ ಉಪನೋಂದಣಾಧಿಕಾರಿಗಳಿಗೆ ಫೋನ್ ಹಾಯಿಸಿ ಸಮಸ್ಯೆಯನ್ನ ಸರಿಪಡಿಸುವಂತೆ ವಿನಂತಿಸಿದ್ರು. ಇದಾದ ನಂತರ ಸಾರ್ವಜನಿಕರೊಂದಿಗೆ ದರ್ಪದಿಂದ ವರ್ತಿಸಿದ ಸಿಬ್ಬಂದಿಯು ಊಟದ ನೆಪ ಹೇಳಿ ಕಚೇರಿಯ ಬಾಗಿಲನ್ನ ಹಾಕಿಕೊಂಡು ಕಾಲಹರಣ ಮಾಡಿದ್ದಾರೆ ಎಂಬ ದೂರುಗಳು ಕೇಳಿಬಂದಿವೆ. ನೋಂದಣಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳಲು ಸಾರ್ವಜನಿಕರು ಕಚೇರಿಗೆ ಆಗಮಿಸಿದ್ರೆ ಇಲ್ಲಿಯ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡದೆ ಸತಾಯಿಸುತ್ತಾರೆ. ಅಲ್ಲದೆ ಪ್ರತಿಯೊಂದು ಕೆಲಸಗಳಿಗೂ ಏಜೆಂಟರು ಅತ್ಯಗತ್ಯ ಎಂಬ ವಾತಾವರಣ ಹಳಿಯಾಳ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ನಿರ್ಮಾಣವಾಗಿದೆ. ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ನೀಡದೆ ಕಚೇರಿ ಒಳಗೆ ಪ್ರವೇಶಿಸಲು ಬಿಡದೆ ಸತಾಯಿಸುವ ಸಿಬ್ಬಂದಿಗಳು ಏಜೆಂಟರನ್ನ ಕಚೇರಿ ಸಿಬ್ಬಂದಿಗಳಂತೆ ನೋಡುತ್ತಿದ್ದಾರೆ. ಹಿರಿಯ ಅಧಿಕಾರಿಗಳು ಒಮ್ಮೆ ಹಳಿಯಾಳದತ್ತ ಗಮನ ಹರಿಸಿ ಸಿಬ್ಬಂದಿಗಳ ಕಿವಿ ಹಿಂಡುವ ಕೆಲಸವನ್ನ ಮಾಡಬೇಕು ಹಾಗೂ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹಗಳು ಕೇಳಿಬಂದಿವೆ. ಹಿಂದೂ ವಿವಾಹ ನೋಂದಣಿ ಆಕ್ಟ್ ಪ್ರಕಾರ ಸಲ್ಲಿಸಬೇಕಾದ ಎಲ್ಲ ದಾಖಲೆ ಪತ್ರಗಳಿದ್ದರೂ ಬೆಳಿಗ್ಗೆಯಿಂದ ಸಂಜೆಯವರೆಗೂ ವಿಳಂಬ ನೀತಿ ಅನುಸರಿಸಿ ಸಾರ್ವಜನಿಕರಿಗೆ ತೊಂದರೆಯನ್ನ ಉಪನೋಂದಣಾಧಿಕಾರಿ ಕಚೇರಿ ಸಿಬ್ಬಂದಿಗಳು ನೀಡಿದ್ದಾರೆ ಎಂದು ವಕೀಲ ಹಾಗೂ ಕರ್ನಾಟಕ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಮೇಘರಾಜ್ ಮೇತ್ರಿ ಹೇಳಿದ್ದಾರೆ. ಅಂಕೋಲಾ ತಾಲೂಕಿನ ವಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಳೆ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಕೈಗೊಂಡಿರುವ ಹಳ್ಳ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಹಾಜರಿದ್ದ 25ಕ್ಕೂ ಅಧಿಕ ಕೂಲಿಕಾರರೊಂದಿಗೆ ಸೇರಿ ರೋಜ್ಗಾರ್ ದಿವಸ್ ಆಚರಿಸಲಾಯಿತು. ಸರಿಯಾದಂಥ ರೀತಿಯಲ್ಲಿ ಕೆಲಸ ಕೊಡಬೇಕು. ಮತ್ತು ನಿಮಗೆ ಮಕ್ಕಳಿದ್ರೆ ಮಕ್ಕಳು ನೋಡ್ಕೊಳ್ಳಿಕ್ಕೆ ನಿಮ್ಮಲ್ಲಿನೇ ಯಾರಾದರೂ ಒಬ್ಬರು ಮಕ್ಕಳು ನೋಡ್ಕೋಬೋದು. ಅಂಗವಿಕಲರಿಗೆ, ವಯಸ್ಸಾದವರಿಗೆ ಅಥವಾ ಯಾರಾದರೂ ವಯೋವೃದ್ಧರು ಅಥವಾ ವಿಧವೆಯರು ಯಾರು ಇದ್ದರೆ ಆ ಥರ ಇದ್ದಂಥವರಿಗೆ ಮಕ್ಕಳು ನೋಡ್ಕೊಳ್ಳೋಕ್ಕಾಗಿಯೇ ಕೆಲಸ ಕೊಟ್ಟು ಅದಕ್ಕೆ ಅವ್ರಿಗೆ ಕೂಲಿ ಕೊಡುವಂಥ ಕೆಲಸ ಇರುತ್ತೆ. ಈಗ ನಿಮಗೆ 319 ರೂಪಾಯಿ ನಿಮಗೆ ಕೂಲಿ ಕೆಲಸ ಕೊಡ್ತಾರೆ. ಅದ್ರ ಜೊತೆಗೆ ಮೊನ್ನೆ ಒಂದು ಸರ್ಕಾರ ಆದೇಶ ಮಾಡಿದೆ, ಏನು ನಮ್ಮದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ಆದೇಶ ಮಾಡಿದ್ದಾರೆ. ನಿಮಗೆ ಕೆಲಸದ ಸಂದರ್ಭದಲ್ಲಿ ಈಗ ನೀವು ಈಗ ಹಳ್ಳಿ ಕೆಲಸಕ್ಕೆ ಬಂದಿದ್ದೀರಲ್ಲ, ಈ ಸಂದರ್ಭದಲ್ಲಿ ನಿಮಗೇನಾದರೂ ಕೈಗೆ ಪೆಟ್ಟಾಯಿತು, ಕಾಲಿಗೆ ಪೆಟ್ಟಾಯಿತು, ಅಥವಾ ನೀವೇನಾದರೂ ಬಿದ್ದು ಏನಾದರೂ ಪೆಟ್ಟಾಯಿತು ಅಥವಾ ಏನಾದರೂ ಅನಾಹುತ ಆಯಿತು ಅಂದರೆ ನಿಮಗೆ ಸರ್ಕಾರಿ ಆಸ್ಪತ್ರೆಗೆ ಗ್ರಾಮ ಪಂಚಾಯತಿಯವರೇ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ಬೇಕು ಅಂತ ಇದೆ. 2021-22ನೇ ಸಾಲಿನಲ್ಲಿ ದುಡಿಯೋಣ ಬಾ ಮತ್ತು ಜಲಶಕ್ತಿ ಅಭಿಯಾನದಡಿ 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೋಳೆ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 66ರ ಸಂಕದಿಂದ ರಾಮಚಂದ್ರ ಬುದ್ದು ನಾಯಕ್ ಜಮೀನಿನವರೆಗೆ ಹಳ್ಳ ಹೂಳೆತ್ತುವ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಕಳೆದ 1 ತಿಂಗಳಿನಿಂದ ನಡೆಯುತ್ತಿರುವ ಈ ಕಾಮಗಾರಿಯಲ್ಲಿ 15ಕ್ಕೂ ಅಧಿಕ ಮಹಿಳಾ ಹಾಗೂ ಪುರುಷ ಕೂಲಿಕಾರರು ಕೆಲಸ ನಿರ್ವಹಿಸುತ್ತಿದ್ದಾರೆ. ಇದೇ ವೇಳೆ ಬೋಳೆ ಗ್ರಾಮದ ನರೇಗಾ ಕೂಲಿಕಾರ ಮಹಿಳೆ ವಿಮಲಾ ಸಂತೋಷ್ ಗೌಡ ಮಾತನಾಡಿ, ಗ್ರಾಮೀಣ ಜನರಿಗೆ ಬೇಸಿಗೆ ಕಾಲದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಸಿಗುವುದಿಲ್ಲ. ಒಂದು ವೇಳೆ ಕೆಲಸ ಸಿಕ್ಕರೂ ಬೆಳಿಗ್ಗೆಯಿಂದ ಸಂಜೆಯವರೆಗೆ ದುಡಿಯಬೇಕಾದ ಅನಿವಾರ್ಯತೆ ಇದ್ದು, ಈಗ ನರೇಗಾ ಯೋಜನೆಯಲ್ಲಿ ಮಣ್ಣು ಸವಕಳಿ, ಜಲ ಮತ್ತು ಅರಣ್ಯ ಸಂರಕ್ಷಣೆ ಉದ್ದೇಶದಿಂದ ದುಡಿಯೋಣ ಬಾ ಹಾಗೂ ಜಲಶಕ್ತಿ ಅಭಿಯಾನದಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡು ನಿರಂತರವಾಗಿ ಸಮಾನ ಕೂಲಿ ಸಮಾನ ವೇತನ ನೀಡುತ್ತಿದ್ದು, ಈ ಕೂಲಿಯೇ ನಮ್ಮ ಮನೆಯ ಜವಾಬ್ದಾರಿ ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ವೆಚ್ಚಕ್ಕೆ ಆಧಾರವಾಗಿದೆ ಎಂದರು. ತಾಲೂಕಾ ಐಇಸಿ ಸಂಯೋಜಕ ಫಕೀರಪ್ಪ ತಮ್ಮಣ್ಣನವರ್ ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ಉದ್ಯೋಗ ಚೀಟಿಯೊಂದಕ್ಕೆ 100 ದಿನಗಳ ಕೂಲಿಯನ್ನ ನೀಡಲಾಗುತ್ತಿದೆ. 309 ರೂಪಾಯಿ ಕೂಲಿ ಹಾಗೂ 10 ರೂಪಾಯಿ ಸಾಮಗ್ರಿ ವೆಚ್ಚ ಸೇರಿ ಒಟ್ಟು 319 ರೂಪಾಯಿ ಕೂಲಿ ನಿಗದಿಯಾಗಿದೆ. ಅಲ್ಲದೆ ನರೇಗಾ ಕೂಲಿಕಾರರು ಕೆಲಸದ ವೇಳೆ ಇಲ್ಲವೇ ಕಾಮಗಾರಿ ಸ್ಥಳದಲ್ಲಿ ಅವಘಡ ಸಂಭವಿಸಿ ಸಾವನ್ನಪ್ಪಿದ್ರೆ ಹಾಗೂ ಶಾಶ್ವತ ಅಂಗವೈಕಲ್ಯತೆಯನ್ನ ಹೊಂದಿದ್ರೆ ಅಂತವರಿಗೆ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ 2 ಲಕ್ಷ ರೂಪಾಯಿ ಪರಿಹಾರ ಸಿಗಲಿದೆ ಎಂದು ತಿಳಿಸಿದರು. ನಂತರ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ನರೇಗಾ ಕಾಮಗಾರಿಗಳ ಕಡತ ಹಾಗೂ 1ರಿಂದ 7ರವರೆಗಿನ ವಹಿಗಳನ್ನು ಪರಿಶೀಲಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ಪರಶುರಾಮ, ಮಂಜು ನಾಯಕ್,
ಬಿಎಫ್ಟಿ ಮಹೇಶ್ ನಾಯ್ಕ್, ಗುತ್ತಿಗೆದಾರ ದೇವರಾಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಗರದ ಹಾಗೂ ಕಾಳಿದಂಡೆಯ ಗ್ರಾಮೀಣ ಭಾಗದ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ನೋಟ್ಬುಕ್ ವಿತರಣೆ ಮಾಡಲಾಗುತ್ತಿದೆ. ಈಗಾಗಲೇ ನೋಟ್ಬುಕ್ ಪಡೆಯಲು ಶಾಲೆಗಳಿಗೆ ಕೂಪನ್ ನೀಡಲಾಗಿದ್ದು, ವಿದ್ಯಾರ್ಥಿಗಳು ಅಥವಾ ಪಾಲಕರು ಶಾಪಿಂಗ್ ಕಾಂಪ್ಲೆಕ್ಸ್ ಮಳಿಗೆಯಲ್ಲಿ ಕೂಪನ್ ನೀಡಿ ರಿಯಾಯಿತಿ ದರದ ನೋಟ್ಬುಕ್ ಪಡೆಯಬಹುದಾಗಿದೆ. ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಮಾರ್ಗದರ್ಶನದಂತೆ ನಗರದ ಹಾಗೂ ಹತ್ತಿರದ ಕರಿಯಂಪಾಲಿ, ಬೀರಂಪಾಲಿ, ವಿಟ್ನಾಳ, ಬರ್ಚಿ, ಗಾಂವ್ಠಾಣ, ಹಾಲಮಡ್ಡಿ, ಕೆರವಾಡ ಸೇರಿದಂತೆ ಹಲವು ಗ್ರಾಮೀಣ ಭಾಗಗಳ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಕಳೆದ 10-12 ವರ್ಷಗಳಿಂದ ಕಂಪನಿ ರಿಯಾಯಿತಿ ದರದಲ್ಲಿ ನೋಟ್ಬುಕ್ ವಿತರಿಸುತ್ತಿದೆ. ನಗರದ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬೇಕೆಂದು ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆಜಿ ಗಿರಿರಾಜ್ ಹಾಗೂ ರಾಜೇಶ್ ತಿವಾರಿ ತಿಳಿಸಿದ್ದಾರೆ. ಈ ಬಾರಿ ಒಟ್ಟು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಯಾರಿಸಿದ ಒಟ್ಟು 4 ಲಕ್ಷ ನೋಟ್ಬುಕ್ಗಳನ್ನು 15,000 ವಿದ್ಯಾರ್ಥಿಗಳಿಗೆ ವಿತರಿಸಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ದೊರೆಯುವ ದರಕ್ಕಿಂತ ಅರ್ಧ ಕಡಿಮೆ ದರದಲ್ಲಿ ನೋಟ್ಬುಕ್ ಅನ್ನು ನೀಡಲಾಗುತ್ತಿದೆ. ನೋಟ್ಬುಕ್ ಹಂಚಿರುವುದರಿಂದ ಕಾಗದ ಕಾರ್ಖಾನೆಗೆ ಸರಿಸುಮಾರು 15 ಲಕ್ಷ ರೂಪಾಯಿಗಳಷ್ಟು ಹೆಚ್ಚುವರಿ ಖರ್ಚು ಬರುತ್ತದೆ. ಒಟ್ಟು ಇದರ ವೆಚ್ಚ 80 ಲಕ್ಷ ರೂಪಾಯಿಗಳಷ್ಟಾಗುತ್ತಿದೆಯಾದರೂ ಇದರಲ್ಲಿ 25 ಲಕ್ಷ ರೂಪಾಯಿನಷ್ಟು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಂಪನಿ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಭರಣ ಮಾಡುತ್ತದೆ ಎಂದು ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ತಿಳಿಸಿದ್ದಾರೆ. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಕಳೆದ 10-12 ವರ್ಷದಿಂದ ಇದು ರಿಯಾಯಿತಿ ದರದಲ್ಲಿ ನೋಟ್ಬುಕ್ಕನ್ನು ನಾವು CSR ಡಿಯಲ್ಲಿ ಹಂಚ್ತಾ ಇದ್ದೀವಿ. ಇದು ನೋಟ್ಬುಕ್ಕು ಮಾರ್ಕೆಟ್ ರೇಟಿಂದ ಹಾಫ್ ರೇಟ್ ಒಳಗೆ ನಾವು ಇಲ್ಲಿ ಎಲ್ಲ ದಾಂಡೇಲಿ ಮಕ್ಕಳಿಗೆ ರಿಯಾಯಿತಿ ದರದಾಗ ಮುಟ್ಟಿಸ್ತಾ ಇದ್ದೀವಿ. ಮಾರ್ಕೆಟಲ್ಲಿ ನೋಟ್ಬುಕ್ಕಿಂದ ರೇಟ್ 50 ರೂಪಾಯಿ ಇದ್ದರೆ ನಾವು 20 ರೂಪಾಯಿದಾಗ ನೋಟ್ಬುಕ್ ಇಲ್ಲಿ ಕೊಡ್ತಾ ಇದ್ದೀವಿ. ಇದರಿಂದ ಬಹಳಷ್ಟು ಸುಮಾರು 16,000 ಮಕ್ಕಳಿಗೆ ಇದರಿಂದ ಲಾಭವನ್ನು ಆಗ್ತಾ ಇದೆ. ಇಂಥ ಕೆಲಸ ನಾವು ಲಾಸ್ಟ್ ಕನಿಷ್ಠ 12 ವರ್ಷದಿಂದ ಮಾಡ್ತಾ ಇದ್ದೀವಿ. ಮುಂದೂ ಹಿಂಗೆ ಈ ರೀತಿ ಮಾಡ್ತಾ ಇರ್ತೀವಿ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಪೇನ್ ಕ್ಲಿನಿಕ್. ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ,
nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 22222. Mobile number 9740809295. For visit G8 Suman Lakshmi Enclave near Nagamangala Radaliya, Kajubag, Karwar.